ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್. ಲಾಸ್ಟ್ ಚೆಕಪ್ ಅಲ್ಲೇನೆ ಡಾಕ್ಟರ್ ಹೇಳಿದ್ರು ಈ ಟೈಮಲ್ಲಿ ಕೆಮ್ಮಾಗಬಾರ್ದು, ಫ್ರಿಡ್ಜ್ ಐಟಮ್ ಏನು ತಿನ್ಬೇಡ ಅಂತ. ನಾನೇನು ತಿಂದಿರಲಿಲ್ಲ, ಆದರೆ ಯಾಕೋ ಸ್ವಲ್ಪ ಗಂಟ್ಲು ಕಟ್ತಾ ಬರ್ತಾ ಇತ್ತು. ಅದಕ್ಕೆ ಕೆಮ್ಮಾಗಬಾರ್ದು ಅಂದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಜೊತೆ ಬಿಸಿನೀರಲ್ಲಿ ಗಾರ್ಗ್ಲಿಂಗ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಇದನ್ನು ರೆಡಿ ಮಾಡಿಕೊಂಡೆ. ಹಾಗೆ ಡೈಲಿ ಇದಾದಮೇಲೆ ಒಂದೊಂದೆಲೆ ತುಳಸಿ ಎಲೆ ತಿಂತಾಯಿದ್ದೆ ಡೈಲಿನೂ. ನನಗೆ ಸರಿ ಹೋಗಿತ್ತು. ಇದು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿಕೊಂಡೆ. ಹಾಗೆ ಇವತ್ತು ಸ್ವಲ್ಪ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಬೇಕಿತ್ತು ನಾನು. ಇನ್ನು ನಾನು ಬರೋವರೆಗೂ ಅದು ಹಾಗೆ ಇರುತ್ತಲ್ವ ಅಂದ್ಬಿಟ್ಟು ತಗೊಂಡಾಗಿಂದ ಕ್ಲೀನು ಮಾಡಿರಲಿಲ್ಲ ನಾನು. ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಇಲ್ಲಿ ಟ್ಯಾಪ್ ಹತ್ರ ನೋಡ್ಕೊಬೇಕು, ಅಲ್ಲೇನಾದರೂ ಕಟ್ಕೊಂಡೈತಾ ಇಲ್ವಾ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ನಾವು ಇದು ಲಿಕ್ವಿಡ್ ಎಲ್ಲ ಹಾಕ್ತೀವಲ್ವ, ಈ ಪ್ಲೇಸ್ ಹತ್ರ ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಬೇಕು. ಇದನ್ನು ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಆಚೆ ಬರುತ್ತೆ. ಇದನ್ನು ತಕ್ಕೊಂಡು ಈ ಬ್ಲೂ ಕಲರ್ದು ದೊಡ್ಡ ಇದೆಯಲ್ಲ, ನೀರು ಹೋಗೋದು, ವಾಟರ್ ಹೋಗೋ ಜಾಗ, ಅದರಲ್ಲೂ ಅದನ್ನು ಅಷ್ಟೇ ಅಲ್ಲಿ ನೀರು ಉಪ್ಪು ನೀರು ಇದ್ರಂತೂ ತುಂಬಾ ಕಟ್ಕೊಂಡಿತ್ತು ಸಹ. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಿ ವೈಟ್ಗೆ ಆಗಿದೆ ನೋಡಿ, ಅದು ನಾವು ಈ ಮನೆಗೆ ಬಂದಾಗ ವಾಷಿಂಗ್ ಮಿಷಿನ್ ತೊಗೊಂಡು ಬಂದಿದ್ದು ಎಷ್ಟು ಕಟ್ಕೊಂಡಿತ್ತು ಗೊತ್ತಾ. ಫುಲ್ಲು ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ ಬ್ಲೂ ಕಲರ್ನ ತೆಗ್ದುಬಿಟ್ಟು ಪಾತ್ರೆ ತೊಳೆಯೋ ನಾರಲ್ಲಿ ತೊಳೆದಿದ್ದೀನಿ. ಅದು ಅವಾಗ ನೀಟಾಗಿ ಹೋಯ್ತು. ಎಲ್ಲ ವೈಟ್ಗೆ ಉಪ್ಪು ನೀರು ಥರದ್ದು ಕರೆ ಥರ ಆಗಿಬಿಟ್ಟಿತ್ತು. ಈಗ ಮತ್ತೆ ಅದನ್ನೇ ಹಂಗೆ ಕೂಡಿಸಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಇದು ಹಾಕೋ ಜಾಗ ಇದೆಯಲ್ಲ, ಇದು ಫಿಕ್ಸ್ ಆಗಿತ್ತಲ್ಲ, ಅಲ್ಲಿನೂ ಅಷ್ಟೇ ನೀಟಾಗೆ ಬಟ್ಟೆ ತೊಗೊಂಡು ಒರೆಸ್ಬೇಕು. ಅಲ್ಲೂ ಸಹ ಎಲ್ಲ ನೀರಿಂದು ಕೆಂಪುಗೆ ನೀರಿಂದು ಡಸ್ಟ್ ಇರುತ್ತಲ್ಲ ವೈಟ್ಗೆ, ಅದೆಲ್ಲ ಅಲ್ಲೂ ಆಗಿರುತ್ತೆ. ಇದೆಲ್ಲ ನೀಟಾಗೆ ಒರೆಸ್ಕೊಬೇಕು ಫಸ್ಟು. ಅದನ್ನು ಅಲ್ಲಿ ಹಾಕೋದಕ್ಕಿಂತ ಮುಂಚೆ ಇದೊಂದು ಸೆಕೆಂಡ್ ಪಾಯಿಂಟು. ಇಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲೆಲ್ಲ ಈ ಥರ ಗಲೀಜಾಗಿರುತ್ತೆ ಅಂತ. ನಾನು ತೆಗೆದು ನೋಡಿದ್ಮೇಲೆ ಎಷ್ಟು ಗಲೀಜಾಗಿತ್ತು ಗೊತ್ತಾ. ಈ ಥರ ಒರೆಸ್ಬಿಟ್ಟು ನೀಟಾಗಿ ಒಳಗಡೆ ಎಲ್ಲ ಬಟ್ಟೆ ಹಾಕಿ ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಆಯಿತು. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಮಿಷಿನ್ದು ಡ್ರಮ್ ಕ್ಲೀನ್ ಮಾಡಬೇಕು. ಡ್ರಮ್ ಕ್ಲೀನ್ ಮಾಡೋದಕ್ಕೆ ಬೇಕಂದರೆ ನೀವು ಪೌಡರ್ ಸಿಗುತ್ತೆ, ಎಲ್ಲ ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ಗೂ ಸಿಗುತ್ತೆ, ಯೂಸ್ ಮಾಡ್ಬೋದು. ಇಲ್ಲ ಸಪ್ರೇಟ್ ಇದೇ ಬ್ರ್ಯಾಂಡದ್ದು ಬೇಕಂದರೆ ಇದೇ ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ಗೆ ಅಂತಲೇ ಸಪ್ರೇಟ್ ಪೌಡ್ರ್ ಸಿಗುತ್ತೆ. ಎಲ್ಲದಕ್ಕೂ ಯೂಸ್ ಮಾಡೋ ಅಂಥ ಪೌಡ್ರೂ ಸಿಗುತ್ತೆ. ಅದನ್ನು ಬೇಕಂದರೆ ನೀವು ಹಾಕಿ ಕ್ಲೀನ್ ಮಾಡ್ಬೋದು. ಬಟ್ ನಾನಿಲ್ಲಿ ವಿನಿಗರ್ ಮತ್ತು ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಇದಿಷ್ಟು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಬೆಸ್ಟ್ ಅಂತ ಅನ್ಬೋದು, ಏನೋ ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ ಆ ಥರ. ವಿನಿಗರ್ ಮತ್ತು ಸೋಡಾ ಯೂಸ್ ಮಾಡೋದ್ರಿಂದ ನೀಟಾಗಿ ಸ್ಮೆಲ್ ಇಲ್ದಂಗೆ ಕ್ಲೀನ್ ಆಗುತ್ತೆ. ಮತ್ತು ವೈಟ್ ಕಲರು ನೀರಿಂದು ಉಪ್ಪು ನೀರು ಥರದ್ದು ಕಟ್ಕೊಂಡಿದ್ರೆ ಅದೆಲ್ಲನೂ ಕ್ಲೀನ್ ಆಗುತ್ತೆ. ನಾನಿಲ್ಲಿ 1-2 ಸ್ಪೂನಷ್ಟು ಸೋಡಾ ಮತ್ತು ಒಂದು 5-6 ಕ್ಯಾಪ್ ಆಗೋಷ್ಟು ವಿನಿಗರ್ನ ತೊಗೊಂಡಿದ್ದೀನಿ. ಇದು ಮಾಮೂಲಿ ವಿನಿಗರ್ ಅಂತ ಕೇಳಿದರೆ ಕೊಡ್ತಾರೆ. ಇದರಲ್ಲಿ 2 ಥರ ಇರುತ್ತೆ, ಅಡುಗೆಗೆ ಹಾಕೋದು, ಇದನ್ನು ಹಾಕ್ಬೋದು. ಬಟ್ ಇದು ಯೂಸ್ ಮಾಡೋ ಥರ ಬೇರೆದಕ್ಕೆಲ್ಲನೂ ಯೂಸ್ ಮಾಡ್ಬೋದು ಆ ಥರ. ಇದೆಲ್ಲ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡ್ಕೊತೀನಿ. ಸ್ವಿಚ್ ಆನ್ ಮಾಡಿಬಿಟ್ಟು ನಮ್ಮ ಮಿಷಿನಲ್ಲಿ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಸೆಲ್ಫ್ ಕ್ಲೀನ್ ಅಂತ ಕೊಟ್ಟಿದ್ದಾರೆ. ಇದು ಡ್ರಮ್ ಕ್ಲೀನ್ ಮಾಡೋದು. ನಿಮ್ಮ ಬ್ರ್ಯಾಂಡ್ ಮಿಷಿನ್ಗಳಲ್ಲಿ ಏನೇನಂತ ಇರುತ್ತೆ ನೋಡಿಕೊಂಡು ಕೇಳಿಕೊಂಡು ಅದನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಈಗ ಸೆಲ್ಫ್ ಕ್ಲೀನ್ ಅಂತ. ಇದು ಸೆಲ್ಫ್ ಕ್ಲೀನ್ಗೆ ಹಾಕಿದ್ರೆ 1 ಅವರ್ ಬೇಕಾಗುತ್ತೆ. ಅಲ್ಲಿ ಟೈಮಿಂಗ್ಸ್ ತೋರಿಸ್ತೈತೆ ನೋಡಿ. ಇದನ್ನು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಆಯಿತು. ಇದು ಕ್ಲೀನ್ ಆದಮೇಲೆ ಮಿಷಿನ್ನ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಮಿಷಿನ್ ರನ್ ಆಗೋ ಟೈಮಲ್ಲಿ ಓಪನ್ ಮಾಡಬೇಡಿ. ಇದು ಆಫ್ ಆದಮೇಲೆ ಈ ಪಾರ್ಟಲ್ಲಿ ಓಪನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡೋಕ್ಕೆ. ಇಲ್ಲಿ ಕೆಳಗಡೆ ವಾಷಿಂಗ್ ಮಿಷಿನಲ್ಲಿ ಕೆಳಗಡೆ ಒಂದು ಸರ್ಕಲ್ ಆಗಿ ಇದು ಕೊಟ್ಟಿರ್ತಾರಲ್ಲ, ಇಲ್ಲಿ ಕ್ಲೀನ್ ಮಾಡಬೇಕು. ಇಲ್ಲೂ ಅಷ್ಟೇ, ಅಕಸ್ಮಾತ್ ಏನಾದರೂ ಪಾಕೆಟಲ್ಲಿ ಕಾಯಿನು ಅಥವಾ ಪಿನ್ಸ್ ಆ ಥರ ಏನಾದರೂ ಸಣ್ಣ ಐಟಮ್ಮು ಮಿಸ್ ಆಗಿದರೆ ಅದು ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಮಿಸ್ ಮಾಡಿ ಹಾಕಿದರೆ ಇಲ್ಲಿ ಇರುತ್ತೆ, ಇಲ್ಲಿ ಕ್ಲೀನ್ ಮಾಡ್ಕೊಬೇಕು. ಮತ್ತು ಥ್ರೆಡ್ಡು ಆ ಥರ ಸಣ್ಣ ಕೂದಲು ಅಥವಾ ಕೂದಲುಗಳು ಏನೇ ಇದ್ರೂ ಅದೆಲ್ಲ ಇಲ್ಲಿ ಬಂದು ನಮ್ಮದೇನು ಆ ಥರ ಎಲ್ಲ ಇಲ್ಲಿ ಜಾಸ್ತಿ ಗಲೀಜಾಗಿರಲಿಲ್ಲ. ಏನೂ ಬಟನ್ನು ಕಾಯಿನ್ ಆಗಲಿ ಏನೂ ಸಿಕ್ಕಿರಲಿಲ್ಲ. ಇದಂತೂ ಇಲ್ಲಿ ಪಾಚಿ ಥರ ಕಟ್ಕೊಂಡ್ಬಿಟ್ಟಿತ್ತು. ಅದರಿಂದ ಎಲ್ಲ ಸ್ಮೆಲ್ ಬರುತ್ತೆ ವಾಷಿಂಗ್ ಮಿಷಿನ್ನು. ಅದಕ್ಕೆ ಇಲ್ಲಿ ಕ್ಲೀನ್ ಮಾಡ್ಕೊಬೇಕು. ಮಂತ್ಲಿ ಒನ್ಸ್ ಆದ್ರೂ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಬೇಕು. ತುಂಬ ಜಾಸ್ತಿ ಬಟ್ಟೆ ವಾಶ್ ಮಾಡೋರು, ಡೈಲಿ ವಾಶ್ ಮಾಡೋರು. ನಾನೇನು ಡೈಲಿ ಇಲ್ಲ, ವೀಕ್ಲಿ 3 ಡೇಸ್ ಅಷ್ಟೇ ಮಿಷಿನ್ ಯೂಸ್ ಮಾಡ್ತಾಯಿದ್ದಿದ್ದು. ಇಲ್ಲೆಲ್ಲ ಒಳಗಡೆ ಎಲ್ಲ ಒರೆಸ್ಕೊಂಡೆ. ಇದನ್ನು ತೋರಿಸ್ತೀನಿ ನೋಡಿ. ಕಾಯಿಲಲ್ಲಿ ಎಷ್ಟು ಪಾಚಿ ಥರ ಕಟ್ಕೊಂಡ್ಬಿಟ್ಟಿತ್ತು ಗೊತ್ತಾ. ನಾನು ಆಲ್ರೆಡಿ ಒರೆಸ್ಬಿಟ್ಟೆ, ಅದಾದಮೇಲೆ ತೋರಿಸ್ಬೇಕು ಅಂತ ಅನಿಸಿ ನಾನು ಆಮೇಲೆ ತೋರಿಸಿದ್ದು ವಿಡಿಯೋಗೆ. ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ನೀರು ಆಚೆ ಬರುತ್ತೆ, ನಮ್ಮದು ಮನೆ ಒಳಗಡೆನೇ ಇರೋದ್ರಿಂದ
ಆಮೇಲೆ ಮಾಪ್ ತಂದು ಒರೆಸ್ದೆ, ಅದೊಂದು ಕೆಲಸ ಎಕ್ಸ್ಟ್ರಾ ಆಯಿತು ನನಗೆ. ಇದು ಮಿಷಿನ್ ಏರಿಯಾ ಇದ್ದಿದ್ರೆ ಅಲ್ಲಿ ಹೋಗ್ತಿತ್ತು. ನೋಡಿ ಇಲ್ಲೆಲ್ಲ ಈ ಥರ ಪಾಚಿ ಹಿಂಗೆ ಕಟ್ಕೊಂಡೈತೆ. ನಾನು ಇದರಲ್ಲೂ ಇಷ್ಟೊಂದು ಕಟ್ಕೊಂಡೈತೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಇದನ್ನು ಟ್ಯಾಪಲ್ಲಿ ನೀರು ಬಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ಜಾಸ್ತಿ ಆಗೋದಕ್ಕಿಂತ ಮುಂಚೆ ಕಡಿಮೆ ಇದ್ದಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟು. ಇನ್ನು ಜಾಸ್ತಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ವ. ಈ ಥರ ಸ್ವಲ್ಪ ಆಗಿದಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ, ಮತ್ತು ಈಸಿಯಾಗೂ ಕ್ಲೀನ್ ಮಾಡ್ಕೊಬೋದು. ಇದೆಲ್ಲದ್ರಿಂದನೇ ಡ್ರಮ್ಮು ಜಾಸ್ತಿ ಸ್ಮೆಲ್ ಬರೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಮಿಷಿನ್ ಮೇಲೆಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ವೈಟ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಅಲ್ಲೂ ನೀರಿನ ಕರೆ ಎಲ್ಲ ಬಿದ್ದಿರುತ್ತೆ. ಇದು ನಾನು ಡೈಲಿ ಒರೆಸ್ತಾನೆ ಇರ್ತೀನಿ. ನಾನು ಒಂದು ಡೇ ಬಿಟ್ಟು ನಾನು ಮಿಷಿನ್ಗೆ ಹಾಕ್ದಾಗೆಲ್ಲ ಒರೆಸ್ಬಿಡ್ತೀನಿ. ಇನ್ನು ಮನೆ ಕ್ಲೀನ್ ಮಾಡ್ಕೊಬೇಕಾದ್ರೂ ಅಷ್ಟೇ, ಡಸ್ಟಿಂಗ್ ಕಸ ಗುಡಿಸ್ಕೊಳ್ಳೋದ್ಕಿಂತ ಮುಂಚೆ ಮಿಷಿನೆಲ್ಲ ಒರೆಸ್ಬಿಟ್ಟೆ ಕಸ ಗುಡಿಸ್ಕೊಳ್ಳೋದು. ಕಸ ಗುಡಿಸ್ಕೊಂಡ್ರೆ ಮಿಷಿನ್ ಮೇಲೆ ಎಷ್ಟು ಧೂಳಿರುತ್ತೆ ಅಂತ. ಇದೊಂದು ಪಾಯಿಂಟು. ಇದಾದಮೇಲೆ ಒಳಗಡೆ ಟ್ಯಾಪು, ಈಗ ಡ್ರಮ್ಮೆಲ್ಲ ಕ್ಲೀನ್ ಆಗಿದೆ ನಮ್ಮದು. ಇದಾದಮೇಲೆ ಇಲ್ಲಿ ರಬ್ಬರ್ ಥರ ಇರುತ್ತಲ್ಲ, ಇಲ್ಲಿ ನೋಡಿ ಎಷ್ಟು ಗಲೀಜಿರುತ್ತೆ ಅಂತ. ಇದರಿಂದ ಜಾಸ್ತಿ ಸ್ಮೆಲ್ ಬರೋದು ಇದರಿಂದ, ಇಲ್ಲಿ ಮತ್ತು ಆ ಪಾಯಿಂಟಿಂದ. ಇದೆಲ್ಲ ಅದು ನೀರಿಂದು ಕರೆ ಕಟ್ಕೊಂಡ್ಬಿಟ್ಟು ಅದ್ರದ್ದೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ಬಟ್ಟೆನೂ ಸ್ಮೆಲ್ ಬರುತ್ತೆ. ನೋಡಿ ಎಷ್ಟು ಗಲೀಜಿದೆ ಅಂತ. ಈ ಥರ ಎಷ್ಟು ಸತಿ ಒರೆಸಿದ್ದೀನೋ ಅಷ್ಟು ಸತಿನೂ ಬಂದಿದೆ. ನಾವು ಇವಾಗಲ್ವ ರೀಸೆಂಟಾಗಿ ತೊಗೊಂಡಿದ್ದು ಅಂತ ನಾನು ಅಂದ್ಕೊಂಡ್ರೆ ಅಷ್ಟೊಂದು ಕರೆ ಆಗೈತೆ. ಇದೊಂದು ಪಾಯಿಂಟು, ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗಿರೋದು. ನಾನು ಡ್ರಮ್ ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದು ಯಾಕೆಂದರೆ ಅದು ವಿನಿಗರ್ದು ಸೋಡಾಯಿಂದ ಇದು ಸ್ವಲ್ಪ ಎಲ್ಲ ಕರೆ ಎಲ್ಲ ಬಿಟ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟು ನಾನು ಪಾಪುದು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಬೇಕಿತ್ತಲ್ವ, ಹಾಸ್ಪಿಟಲ್ ಬ್ಯಾಗು, ಅದಕ್ಕೆ ಇದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಶರ್ಟು ಈ ಥರ ಫಸ್ಟ್ ಇವನ್ನೆಲ್ಲ ಹಾಕ್ಬಿಡ್ತೀನಿ. ಇದೆಲ್ಲ ಆದಮೇಲೆ ಇದೆಲ್ಲ ವಾಶ್ ಮಾಡಿಟ್ಟಿರೋದೆ. ಪವಿತ್ರ ತಂದು ಕೊಟ್ಟಿದ್ದು, ಪ್ರೀತಮ್ದು ಅನೀಶಂದು ಎರಡು ಮಿಕ್ಸ್ ಇದೆ ಇದರಲ್ಲಿ ಬಟ್ಟೆ ಇಬ್ರದ್ದು. ಅನೀಶಂದು ಸ್ವಲ್ಪ ಕೊಟ್ಟಿದೆ ಅಲ್ವಾ, ಪ್ರೀತಮ್ದು ಆ ಥರ ಚೆನ್ನಾಗಿರೋವೆಲ್ಲ ಎತ್ತಿಟ್ಕೊಂಡಿತ್ತು. ಅದು ಏನಕ್ಕೆ ಎತ್ತಿಟ್ಟಿತ್ತು ಅಂತ ಗೊತ್ತಿಲ್ಲ. ಇವಾಗ ನನಗದು ಯೂಸ್ ಆಗ್ಬೋದು ಅಂತಲೇ ಇಟ್ಟಿತ್ತು ಅನಿಸುತ್ತೆ. ಇದಾದಮೇಲೆ ಇದನ್ನೆಲ್ಲ ವಾಶ್ ಮಾಡ್ಕೊತೀನಿ. ಮಿಷಿನ್ ಕ್ಲೀನ್ ಆದಮೇಲೆ ವಾಶ್ ಮಾಡಿದ್ರೆ ಪಾಪುನವು ಅವ್ನಿಗೇನು ಇನ್ಫೆಕ್ಷನ್ ಆಗೋಲ್ಲ ಅನ್ನೋ ಥರ ನನಗೆ ಅನ್ನಿಸ್ತಿತ್ತು. ಇದಕ್ಕೆ ಡೆಟಾಯಿಲ್ ಸ್ವಲ್ಪ ಮತ್ತು ಲಿಕ್ವಿಡ್ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ, ಕ್ವಿಕ್ ವಾಶ್ಗೆ ಹಾಕ್ಕೊಂಡು. ಯಾಕೆಂದರೆ ಇದೆಲ್ಲ ವಾಶ್ ಮಾಡಿರೋ ಬಟ್ಟೆನೇ, ಆದರೆ ತುಂಬ ದಿನದಿಂದ ಇಟ್ಟಿತ್ತಲ್ವ, ಅವನಾಗಲೇ ದೊಡ್ಡವನಾಗಿದ್ದಾನೆ ಪ್ರೀತಮ್ಮು ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಮಡಚಿಟ್ಟಿತ್ತು. ನಾನೊಂದು ಸತಿ ವಾಶ್ ಮಾಡಿ ಇಟ್ಕೊಂಡ್ರೆ ಬೆಸ್ಟು, ಲಿಕ್ವಿಡ್ ಹಾಕ್ಬಿಟ್ಟು ಡೆಟಾಯಿಲ್ ಹಾಕಿ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ವಿಕ್ ವಾಶ್ಗೆ ಹಾಕ್ಕೊಂಡೆ. ಇನ್ನು ಇದೊಂದು ಸತಿ ಮತ್ತು ಇನ್ನು ಒಂದು ಬೆಡ್ಶೀಟು ಥರ ಅವು ಸ್ವಲ್ಪ ರ್ಯಾಪ್ ಮಾಡೋದು ಬೇಬಿದು, ಅದು ಎಲ್ಲನೂ ಸಪ್ರೇಟ್ ಹಾಕಿನೇ ಕ್ಲೀನ್ ಮಾಡ್ಕೊಂಡಿದ್ದು, ವಾಶ್ ಮಾಡಿಕೊಂಡು ಆಮೇಲೆ ನಾನು ಬ್ಯಾಗ್ ಪ್ಯಾಕ್ ಮಾಡಿದೆ. ಇದಾದಮೇಲೆ ಇದ್ರ ಮೇಲ್ಗಡೆದೂ ಹಂಗೆ ಬಟ್ಟೆ ಎಲ್ಲ ಕೊಡೋಗ್ಬಿಟ್ಟು ನೀಟಾಗಿ ಹಾಸಿ ಎತ್ತಿಟ್ಕೊಳ್ಳೋದು. ಇದಿಷ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿಕೊಂಡು ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿರೋದು ಇವತ್ತಿನ ಕೆಲಸ ಇಷ್ಟು ಇಟ್ಕೊಂಡಿದ್ದೆ. ಇನ್ನು ಬ್ಯಾಗ್ನೂ ಅಷ್ಟೇ ನಾನು ಪ್ಯಾಕ್ ಮಾಡಬೇಕಿತ್ತಲ್ಲ, ತುಂಬ ದಿನದಿಂದ ಮೇಲಿತ್ತಲ್ವ, ನನಗೆ ಏನಕ್ಕೂ ಬಟ್ಟೆಗೆ ಬ್ಯಾಗ್ ಯೂಸ್ ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ರೆ ಏನಾದರೂ ಸಣ್ಣ ಹುಳ ಆ ಥರ ಏನಾದರೂ ಇದ್ದರೂ ಎಲ್ಲ ಹೋಗ್ಬಿಡುತ್ತಲ್ವ ಆಚೆ ಬಿಸಿಲಿಗೆ ಇಟ್ಟರೆ ಅಂದ್ಬಿಟ್ಟು ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಈ ಥರ ಬಿಸಿಲಲ್ಲಿ ಇಟ್ಟಿದ್ದೆ ಬ್ಯಾಗ್ನೆಲ್ಲ. ಅದೆಲ್ಲ ಬಿಸಿಲಿಗೆ ಸ್ವಲ್ಪ ಹೀಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಎಲ್ಲ ಕ್ಲೀನ್ ಆಗುತ್ತಲ್ವ ಅಂತ ಹಂಗೆ ಪ್ಯಾಕ್ ಮಾಡೋದು ಬೇಡ ಅಂದ್ಬಿಟ್ಟು. ಇನ್ನು ಇದೆಲ್ಲ ಆಗಿತ್ತು, ಇದಕ್ಕೆ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಬಿಸಿಲು ಹೋಗ್ಬಿಟ್ಟಿತ್ತು. ನಮ್ಮ ಮನೆ ಹತ್ರ 12:30 ಅಷ್ಟೇ ಬಿಸಿಲು ಬರೋದು. ಅದಾದಮೇಲೆ ಬಿಸಿಲಿರಲ್ಲ, ಹೊರಟೋಗಿರುತ್ತೆ. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದೊಂದು ಕೆಲಸ ಐತೆ, ಅದೊಂದು ಮಾಡ್ಕೊಂಬಿಟ್ರೆ ನನಗೆ ಇನ್ನು ಯಾವಾಗಾದರೂ ಆದ್ರೂ ನನಗೆ ತೊಂದರೆ ಇರಲ್ಲ. ಇನ್ನು ಪಾಪುನ ಬಟ್ಟೆ ಎಲ್ಲ ಬಿಸಿಲಿಗೆ ಒಣಗಾಕಿದ್ದೆ, ಅದು ಸ್ವಲ್ಪ ಬಿಸಿಲು ಹೋಗಿದ್ರಿಂದ ಉಲ್ಟಾ ಮಾಡಾಕ್ತಾಯಿದ್ದೀನಿ, ಗಾಳಿಗೆಲ್ಲ ಒಣಗಿಕೊಳ್ಳಿ ಅಂತ ಅಂದ್ಬಿಟ್ಟು. ಚಿಕ್ಕ ಮಗು ಅಂದರೆ ಅದಕ್ಕೆ ತುಂಬ ಈಗಿನ ಕಾಲದಲ್ಲಿ ತುಂಬಾ ಕೇರ್ಫುಲ್ಲಾಗಿರಬೇಕು. ಹೆಂಗಂದರೆ ಹಂಗೆ ಇರೋಕ್ಕಾಗಲ್ಲ, ಏಕೆಂದರೆ ಈಗ ಸ್ಕಿನ್ನು ಅಲರ್ಜಿ ಹಾಗೆ ಹಿಂಗೆ ಅಂತಾರಲ್ವ, ಅದೇ ಸ್ವಲ್ಪ ಟೆನ್ಷನು. ಅದಕ್ಕೋಸ್ಕರ ಎಲ್ಲ ನಾನು ಮತ್ತೆ ಕ್ಲೀನ್ ಮಾಡ್ಕೊಂಡಿದ್ದು, ಕ್ಲೀನಾಗೆ ನೀಟಾಗಿರಬೇಕು ಅಂತ ಎಲ್ಲ ಉಲ್ಟಾ ಮಾಡಿ ಒಳಗಡೆ ಎಲ್ಲ ನೀಟಾಗಿ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಉಲ್ಟಾ ಮಾಡಿ ಮತ್ತೆ ಒಂದು ಸತಿ ಡ್ರೈ ಮಾಡ್ಕೊಂಡಿದ್ದೀನಿ. ಗಾಳಿಗೆ ಒಳಗಡೆ ಇರೋದಕ್ಕೆಲ್ಲ ಕ್ಲೀನ್ ಆಗುತ್ತಲ್ವ, ಹಾರೋಗುತ್ತಲ್ವ,
ಇನ್ನು ಅದೆಲ್ಲ ವಾಶ್ ಮಾಡಿ ಡ್ರೈ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿತ್ತು. ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಾದ್ಮೇಲೆ ತಿನ್ನೋಂಗಿಲ್ಲ ಅಲ್ವಾ ನಾನು, ಅದಕ್ಕೆ ಅಂದ್ಬಿಟ್ಟು ಈಗ ಏನೇನು ಆಸೆ ಆಗುತ್ತೋ ಅದನ್ನೆಲ್ಲ ಮಾಡಿಕೊಂಡು ತಿನ್ನೋದು. ಸರಿ ಅಂದ್ಬಿಟ್ಟು ಇದು ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಈಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಖಾರವಾಗಿರ್ಬೇಕಂತ ಅನ್ನಿಸ್ತು. ಅದಕ್ಕೆ ತೊಳೆದ್ಬಿಟ್ಟು ಇದಕ್ಕೆ ಒಳಗಡೆ ಇರೋದು ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಇದಕ್ಕೆ ಮಾಮೂಲಿ ಮಾಡ್ಕೊಳ್ಳೋ ಥರನೇ, ಆದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ಥರ ಇದೆಲ್ಲ ನೀಟಾಗಿ ಬೀಜ ಎಲ್ಲ ತಗೊಬೇಕು, ಕ್ಲೀನ್ ಮಾಡ್ಕೊಬೇಕು. ಇದಾದಮೇಲೆ ಇದ್ರೊಳಗಡೆಗೆ ಫಿಲ್ಲಿಂಗ್ ಮಾಡ್ಕೊಬೇಕು. ಅದಕ್ಕೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ, ಅದ್ರದ್ದು ಜ್ಯೂಸು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, ಒಂದು ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು. ಮೆಣಸಿನ್ಕಾಯಿ ಖಾರ ಇರಲ್ಲ ಈಗ ಬರೋ ಬಜ್ಜಿ ಮೆಣಸಿನ್ಕಾಯಲ್ಲಿ, ಎಲ್ಲೋ ಒಂದೊಂದು ಖಾರ ಇರುತ್ತೆ. ಸ್ವಲ್ಪ ಉಪ್ಪು ಮತ್ತು ಜೀರಾ ಪೌಡ್ರು ಸ್ವಲ್ಪ, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಳಗಡೆ ಕಟ್ ಮಾಡಿರೋದ ಹತ್ರ ಹಾಕಬೇಕು ಈ ಫಿಲ್ಲಿಂಗ್ನ. ಇನ್ನು ನೆಕ್ಸ್ಟು ಬೋಂಡದ ಹಸಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಬಜ್ಜಿ ಹಸಿಟ್ಟಿಗೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಕಡಲೆ ಹಸಿಟ್ಟು. ಇದು ಮನೇಲೇ ನಾನು ಮಿಲ್ ಮಾಡಿಸ್ಕೊಂಡಿರೋದು, ಅಂಗಡಿದೆಲ್ಲ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೀರಿಗೆ ಹಾಕ್ಕೊಬೇಕು. ಅದ್ರ ಜೊತೆಗೆ ಒಂಚೂರು ಚಿಲ್ಲಿ ಪೌಡ್ರು ಮತ್ತು ಒಂಚೂರು ಅರಶಿನ ಪುಡಿ ಹಾಕ್ಕೊಂಡು ಕಳಿಸ್ಕೊಳ್ಳೋದು. ಇದಕ್ಕೆ ಕಾದಿರೋ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದಾದಮೇಲೆ ಕಳಿಸ್ಕೊತೀನಿ. ಅರಶಿನ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ ಎಣ್ಣೆ ಅಷ್ಟರಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಬೇಕಂದರೆ ಸೇರಿಸ್ಬೋದು ನೀವು, ನಾನು ಕ್ಯಾರೆಟ್ ಸೇರಿಸಿಲ್ಲ. ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಒಳಗಡೆ ಫಿಲ್ಲಿಂಗ್ಗೆ. ಈಗ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಮಿಕ್ಸ್ನ ಹುಣಸೆ ಹಣ್ಣಿಂದು ಮಿಕ್ಸ್ನ ಹಾಕೋದು. ಇದೊಂಥರ ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಮಳೆ ಬರೋ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಈ ಥರ ಸ್ಪೂನಲ್ಲಿ ತೆಗೆದ್ಬಿಟ್ಟು ಹಾಕಬೇಕು. ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾಯ್ತು, ಅಷ್ಟರಲ್ಲಿ ಕಾದಿರೋ ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಕಲಸಿ ಇಟ್ಕೊಳ್ಳೋದು. ಬೋಂಡಕ್ಕೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಕಳಿಸ್ಕೊಳ್ಳೋದು. ನೀರು ಹಾಕ್ಕೊಂಡು ಸ್ವಲ್ಪನೇ. ಅದಕ್ಕೂ ಮುಂಚೆ ಇದನ್ನೆಲ್ಲ ಫಸ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಅದೆಲ್ಲ ಒಂದು ಸತಿ, ಅರಿಶಿನ ಪುಡಿ ಎಲ್ಲ ಸಪ್ರೇಟ್ ಆಗಬಾರ್ದಲ್ವ ಅಂದ್ಬಿಟ್ಟು ಅದಾದಮೇಲೆ ನೀರು ಹಾಕ್ಕೊಂಡು ಬೋಂಡದ ಹಸಿಟ್ಟರಲ್ಲ ಇದಕ್ಕೆ ಕಳಿಸ್ಕೊಳ್ಳೋದು. ಈ ಥರ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ನಾವು ಈ ಥರ ಮಾಡ್ತೀವಿ ಅಂತ. ಇಲ್ಲ ಮಾಡ್ದಲೇ ಇರೋರು ಈ ಥರ ಟ್ರೈ ಮಾಡಿಬಿಟ್ಟು ಹೇಳಿ. ಸ್ಪೈಸಿ ಇಷ್ಟಪಡೋರು ಈ ಥರ ಮಾಡ್ಕೊಳ್ಳಿ. ತುಂಬ ಸ್ಪೈಸಿಯಾಗಿ ಮತ್ತು ಅದು ಹುಣಸೆಹಣ್ಣು ಹುಳಿ ಇರುತ್ತಲ್ಲ, ಅದು ಎರಡಕ್ಕೂ ತುಂಬ ಡಿಫ್ರೆಂಟಾಗಿರುತ್ತೆ. ತುಂಬಾ ಇಷ್ಟ ಆಯಿತು ನನಗೆ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿಬಿಟ್ಟು ಹೇಳಿ ಅಂತ. ನೆಕ್ಸ್ಟ್ ಇದನ್ನು ಬಜ್ಜಿ ಹಾಕ್ಕೊಳ್ಳೋದು. ಮೆಣಸಿನ್ಕಾಯಿ ಫುಲ್ಲು ಹಾಕ್ಕೊಬೋದು, ಅಥವಾ ಮಧ್ಯಕ್ಕೆ ಅರ್ಧ ಕಟ್ ಮಾಡಿಬಿಟ್ಟು ನೀವು ಬೇಕಂದರೆ ಹಾಕ್ಕೊಬೋದು. ನಾನು ಫುಲ್ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಫಿಲ್ಲಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೀವಿಲ್ಲಾಂದರೆ ಎರಡು ಭಾಗ ಮಾಡಿಕೊಂಡು ಆ ಕಡೆ ಈ ಕಡೆನೂ ಹುಣಸೆಹಣ್ಣು ಜ್ಯೂಸ್ ಹಾಕ್ಕೊಂಡು ಹಾಕ್ಕೊಬೋದು. ಆ ಥರನೂ ಮಾಡ್ಕೊಬೋದು. ನಾನು ಈ ಥರ ಫುಲ್ಲೇ ಮಾಡ್ತಾಯಿದ್ದೀನಿ, ಫುಲ್ ಬಜ್ಜಿ ಮೆಣಸಿನ್ಕಾಯಿಗೆ. 2 ಕಡೆನೂ ನೀಟಾಗಿ ಬೇಯಿಸ್ಕೊಂಬಿಟ್ಟು ಇದು ಬೆಂದಾದಮೇಲೆ ಒಂದು ಪ್ಲೇಟ್ಗೆ ಎತ್ಕೊಳ್ಳೋದು. ಅದು ಸ್ವಲ್ಪ ಎಣ್ಣೆಯಲ್ಲಿ ಸಿಡಿತಾ ಇರುತ್ತೆ, ಏಕೆಂದರೆ ಹುಣಸೆಹಣ್ಣಿನ ಜ್ಯೂಸ್ ಹಾಕಿರ್ತೀವಲ್ವ, ಅದು ನೀರಿನ ಅಂಶ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಎಣ್ಣೆ ತುಂಬಾ ಕಾದ್ಬಿಡ್ತು. ಈಗ ಇದಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಪ್ಲೇಸ್ ಗೊತ್ತಾಗುತ್ತಲ್ಲ, ಅಲ್ಲಿಗೆ ಕಟ್ ಮಾಡಿಕೊಂಡು ಈಗ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಫಿಲ್ಲಿಂಗ್ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಟೈಮ್ಗೂ ಚೆನ್ನಾಗಿರುತ್ತೆ, ಟೀ ಟೈಮ್ಗೆ ಊಟದ ಜೊತೆನೂ ಚೆನ್ನಾಗಿತ್ತು. ಈಗ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿರೋದನ್ನ ಇಟ್ಟಿದ್ನಲ್ಲ, ಅದೆಲ್ಲ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸಪ್ರೇಟು ನಾವು ಸಪ್ರೇಟು, ಪಾಪು ನಾವೆಲ್ಲ ಸಪ್ರೇಟ್ ಥರ. ಇದೆಲ್ಲ ಹಳೆ ವೀಡಿಯೋಸು, ನಾನು ಇವಾಗ ಹಾಕ್ತಾಯಿದ್ದೀನಿ, ಯಾಕೆಂದರೆ ರೆಕಾರ್ಡ್ ಮಾಡಿದ್ದೆ, ಬೇಡ ಅಂತ ಅಂದ್ಕೊಂಡೆ. ರೆಕಾರ್ಡ್ ಮಾಡಿದ್ದೀನಿ. ಈಗ ಸದ್ಯದಲ್ಲಿ ನಾನು 1 ತಿಂಗಳು ನಾನು ರೆಸ್ಟ್ ತೊಗೋಬೇಕು. ಅದರಲ್ಲಿ ಇರೋ ವೀಡಿಯೋನಾದರೂ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಯಾರೋ ಕಮೆಂಟ್ ಮಾಡಿದ್ರಿ, ಹಳೆಯ ವೀಡಿಯೋಸ್ನ ಈಗೇನಕ್ಕೆ ಹಾಕ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು. ಇದು ಶರ್ಟ್ ಎಲ್ಲ ನೋಡಿ ನನಗೆ ಇಷ್ಟು ಪುಟ್ಟಾಗಿತ್ತು, ಇಷ್ಟು ಚಿಕ್ಕಗಿರುತ್ತೆ ಆ ಮಗು ಅಂತ ಅನ್ನಿಸ್ತಾಯಿತ್ತು. ಆಗಲೇ ನೋಡಿದ್ರು
ಇವಾಗ ಈ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ನೋಡ್ತಿದ್ರೆ ನಮ್ಮ ಮನೀಶು ಅಷ್ಟೇ ಇದೆಲ್ಲ ನೋಡ್ಬಿಟ್ಟು ಮಮ್ಮಿ ಇಷ್ಟು ಚಿಕ್ಕದಿರುತ್ತಾ ಮಮ್ಮಿ ಇಷ್ಟು ಚಿಕ್ಕದಿರುತ್ತಾ ಅಂತ ಕೇಳ್ತಾ ಇದ್ದ. ಅವನು ಅಷ್ಟೇ ನನ್ನ ಜೊತೆನೇ ನೀನು ಬಟ್ಟೆ ಪ್ಯಾಕ್ ಮಾಡು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದ. ಆದರೆ ಅವ್ನು ಮಿಸ್ ಆದ, ಅವನಿಗೆ ಕ್ರಿಕೆಟ್ ಕ್ಲಾಸ್ ಇತ್ತು ಅಂತ. ಇನ್ನು ಇದೊಂದು ಆ ಬ್ಲ್ಯಾಕ್ ಕಲರ್ ನೈಟಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗಿತ್ತು. ಫೀಡಿಂಗ್ ಇರೋ ಥರ ಜಿಪ್ ಇರೋ ಥರ ನೋಡಿ ತೊಗೊಂಡಿದ್ದೆ ನಾನು. ಇನ್ನು ಅದೇ ಏನಕ್ಕೆ ಹಾಕಬೇಕು ಅಂತಂದರೆ ನಾನು ರೆಕಾರ್ಡ್ ಮಾಡಿಬಿಟ್ಟಿದ್ದೆ. ಇವಾಗ ಮಾಡಿರೋದನ್ನ ಬಿಟ್ಬಿಟ್ಟಿದ್ದೆ, ಅದು ತಪ್ಪಾಗುತ್ತಲ್ವ. ಅವತ್ತು ನಾನು ಈ ಟೈಮಲ್ಲಿ ದಿನ ತುಂಬಿರೋ ಟೈಮಲ್ಲಿ ಇಷ್ಟಪಟ್ಟು ಮಾಡಿರೋ ವಿಡಿಯೋ ಅದನ್ನು ಬಿಟ್ಬಿಡೋಕ್ಕೆ ಹಿಂಗೆ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ದು ವೀಡಿಯೋಸ್ನ. ಏನಕ್ಕೆ ವೇಸ್ಟ್ ಮಾಡಬೇಕು ಮಾಡಿರೋದನ್ನು ಅಂದ್ಬಿಟ್ಟು. ಇನ್ನು ಎಲ್ಲ ಬಟ್ಟೆನೂ ಮಡಚಿ ಎತ್ತಿಟ್ಕೊಂಡೆ ಫಸ್ಟು. ನಾನು ಸಪ್ರೇಟು ಅವನು ಸಪ್ರೇಟ್ ಅಂತ. ಈಗ ನಾನು 3 ಬ್ಯಾಗ್ ಪ್ಯಾಕ್ ಮಾಡಬೇಕಾಗೈತೆ. ಇದರಲ್ಲಿ ಹಾಸ್ಪಿಟಲ್ ಬ್ಯಾಗ್ ಅಂತ ಜೋಡಿಸ್ಕೊತಾ ಇದ್ದೀನಿ. ಹಾಸ್ಪಿಟಲ್ಗೆ ಏನೇನು ಬೇಕೋ ಅದು ಅಷ್ಟು ಮಾತ್ರ. ಇನ್ನು ಮಿಕ್ಕಿದೆಲ್ಲ ಅನೀಶಂಗೆ ಒಂದು ಬ್ಯಾಗ್ ಮಾಡಬೇಕು. ನನ್ನದು ಮಿಕ್ಕಿದ್ದು ಹಾಸ್ಪಿಟಲ್ ಅಲ್ದಲ್ಲೇ ನನಗೆ ಮತ್ತೆ ಪಾಪುಗೆ ಮಿಕ್ಕಿದ ಬಟ್ಟೆಗಳನ್ನೆಲ್ಲ ಅದಕ್ಕೆ ಹಾಕ್ಬೇಕು. ದೊಡ್ಡ ಬ್ಯಾಗಿಗೆ ಹಾಕ್ತೀನಿ. ಇದು ಅನೀಶಂಗೆ ಹಾಕ್ತೀನಿ. ಅನೀಶನ್ ಬಟ್ಟೆ ಎಲ್ಲ ಇದಕ್ಕೆ ಜೋಡಿಸ್ಕೊಂತೀನಿ. ಅವನವು ತಗೊಂಡೋಗ್ಬೇಕು. ಇನ್ನ ಒಂದು ದೊಡ್ಡ ಬ್ಯಾಗ್ ಇದೆ, ಟ್ರಾಲಿ ಬ್ಯಾಗು. ಅದಕ್ಕೆ ಮಿಕ್ಕಿದ ಬಟ್ಟೆ ಎಲ್ಲ ಇದು ಬೆಡ್ಶೀಟು ದೊಡ್ಡದು ಈ ತರ ಇದೆ. ಇದನ್ನೇನು ತಗೊಳ್ಳಲ್ಲ ಅಲ್ಲಿಗೆ. ಈ ತರ ದೊಡ್ಡ ಬೆಡ್ಶೀಟ್ ಇದು. ತಗೊಳ್ಳ ಕನ್ಫ್ಯೂಷನ್. ಬೇಕಾಗುತ್ತೆ. ಇದನ್ನು ತಗೊಂತೀನಿ. ನಾನು ಯಾವುದನ್ನು ಕಾಸು ಕೊಟ್ಟು ಅಥವಾ ಆನ್ಲೈನಲ್ಲಿ ಏನೂ ತರಿಸಿಲ್ಲ. ಹನೀಶ್ ಯೂಸ್ ಮಾಡಿರೋದು, ಹನೀಶ್ ಯೂಸ್ ಮಾಡಿರೋದು ಮತ್ತು ಪ್ರೀತಮ್ ಯೂಸ್ ಮಾಡಿರೋ ಬಟ್ಟೆಗಳೇ ಇವೆಲ್ಲನೂ. ಅದನ್ನೇ ತಗೊತಾ ಇದ್ದೀನಿ. ಇದಿಲ್ದಲೇ ಇರೋದಕ್ಕೆ ಜೊತೆಗೆ ಏನಾದರೂ ತಗೋಬೇಕಷ್ಟೇ. ಇದೆಲ್ಲ ಎಕ್ಸ್ಟ್ರಾ ಇದ್ದಾವೆ. ಇದಿಷ್ಟು ತಗೊಳ್ಳಲ್ಲ. ಒಂದು ಸ್ವಲ್ಪ ತಗೊತೀನಿ ಅಲ್ಲಿಗೆ. ಎಲ್ಲನೂ ತಗೊಂಡು ಸುಮ್ಮನೆ ಇದು ಮಾಡೋಕ್ಕಾಗಲ್ಲಲ್ವಾ, ಅದಕ್ಕೋಸ್ಕರ. ಇನ್ನು ಮಿಕ್ಕಿದೆಲ್ಲ ಬೇರೆ ಪ್ಯಾಕ್ ಮಾಡಿಕೊಂಡು ನಮ್ಮಮ್ಮರ ಮನೆಗೆ ತೊಗೊಂಡೋಗ್ತೀನಿ. ಇದೊಂದಿರಲಿ. ಉದ್ದು ಸಕ್ಕದೊಂದಿರಲಿ. ಇದು 3 ಇರಲಿ. ಇದೆಲ್ಲ ಬಿಳಿ ಬಟ್ಟೆ ನಮಗೆ ಬೇಕು, ತೊಟ್ಲು ಕಟ್ಟಕ್ಕಿಲ್ಲ, ಅದಕ್ಕೋಸ್ಕರ ನಾನು ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲ ತಗೊಳ್ಳಲ್ಲ. ಆದರೆ ಇದೊಂದು ನನಗೆ ಟವಲ್ ಅಂತ ತಗೊತೀನಿ. ಇನ್ನು ಇದು ಬಿಳಿದೆ ಪಂಚಲೆ ನಾವು ಒರೆಸೋದು, ಮೈ ಒರೆಸೋದೆಲ್ಲ ಬಿಳಿ ಪಂಚಲೆನೆ. ಸೌಂಡು ಇಲ್ಲಿ ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಮೈ ಒರೆಸೋಕ್ಕೆ ಬಿಳಿ ಪಂಚೆ ಬೇಕು. ಬಿಳಿದೊಂದು ಪಂಚೆ ತಗೊತೀನಿ. ಇದು ನನಗೊಂದು ಟವಲ್ ತಗೊತೀನಿ. ಪಾಪುನ ಕ್ಯಾರಿ ಮಾಡೋದು ಈ ಥರದೊಂದಿದೆ. ಇದನ್ನೇನು ತಗೊಳ್ಳಲ್ಲ. ಅಲ್ಲೊಂದಿದೆ, ಅದನ್ನು ತಗೊತೀನಿ. ಇದಾದರೆ ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂದ್ಬಿಟ್ಟು ಯಾವುದಕ್ಕೂ ಕೊಡೋದ್ಬಿಟ್ಟು ಇಡೋದು ಬೆಸ್ಟು ಅಂತ. ವಾಶ್ ಮಾಡಿಲ್ಲ ಇಟ್ಟಿದ್ದೆಲ್ಲ, ಮತ್ತೆ ಏನಾದರೂ ಸೇರಿಕೊಂಡ್ರೆ ಇರುವೆ ಪರ್ವೆ ಸಣ್ಣದು ಅಂದ್ಬಿಟ್ಟು ಎಲ್ಲ ಡೆಟಾಯಿಲ್ ಹಾಕಿ ವಾಶ್ ಮಾಡಿರೋದೆ. ಎಲ್ಲ ಡೆಟಾಯಿಲ್ ಹಾಕಿ ವಾಶ್ ಮಾಡಿಟ್ಟಿದ್ದೀನಿ. ಆದರೂ ಇಲ್ಲಿ ಒಂದ್ಸತಿ ಕೊಡೋಬಿಟ್ಟು ಎತ್ತಿರೋದೇ ಬೆಸ್ಟು ಅಂತ. ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇದನ್ನು ತಗೊತೀನಿ. ಇನ್ನು ಚಿಕ್ಕ ಚಿಕ್ಕ ಒಂದೆರಡು ಬಟ್ಟೆ ತೊಗೊಂಡಿದ್ದೀನಿ.
ಇದು ಒಂದು ಟೋಪಿ ತಗೊಂಡಿದ್ದೀನಿ. ಇವೆಲ್ಲ ಜಾಸ್ತಿನೇ ಬೇಕು ಅಂದ್ರೆ ತರಿಸ್ಕೊಂತೀನಿ ನಾನು ಅಲ್ಲೇನೆ. ಈಗ ಎಮರ್ಜೆನ್ಸಿಗೆ ಅಂತ ಇಷ್ಟು ತಗೊಂತಾ ಇದ್ದೀನಿ ಅಷ್ಟೇ. ನಾನೇನು ತರಿಸಿಟ್ಕೊಂಡಿಲ್ಲ ಮುಂಚೆಗೆನೆ. ಈ ತರ ನ್ಯಾಪ್ಕಿನ್ ಎಲ್ಲ ಬೇಕಾಗುತ್ತೆ. ಚಿಕ್ಕದೊಂದು ದೊಡ್ಡದೊಂದು ತಗೊಂಡಿರ್ತೀನಿ ಅಲ್ಲಿಗೆ. ಇದು ಫೀಡಿಂಗ್ ಈ ತರದೊಂದು ಬೇಕಾಗುತ್ತೆ. ಇದು ಪವಿತ್ರನ ಹತ್ರ ಇತ್ತು, ನಾನೇನು ತರಿಸ್ಕೊಂಡಿಲ್ಲ. ಪ್ರೀತಮಲ್ಲಿ ತಗೊಂಡಿದ್ದಂತೆ. ಇದನ್ನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ವಾಶ್ ಮಾಡಿ ಇಟ್ಕೊತೀನಿ. ಇದನ್ನು ತಗೊಂಡಿದ್ದೀನಿ. ಇನ್ನು ಈ ಥರ ಶಾಲ್ಗಳಿದ್ದಾವೆ, ಎಲ್ಲ ವಾಶ್ ಮಾಡಿರೋದೆ. ವಾಶ್ ಮಾಡಿ ಇಲ್ಲಿ ತಂದು ಇಟ್ಟಿದ್ದೆ. ಇದನ್ನು ಅಷ್ಟು ತಗೊಳ್ಳಲ್ಲ ನಾನು ಅಲ್ಲಿಗೆ, ಹಾಸ್ಪಿಟಲ್ಗೆ. ಇಲ್ಲೊಂದಿದೆ, ಇನ್ನೂ ಇದ್ದಾವೆ. ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮರ ಮನೆಗೆ ಒಂದೇ ಒಂದು ತಗೊಂಡಿರ್ತೀನಿ. ಇನ್ನು ನನಗೆ 2 ನೈಟಿ ತಗೊಂಡಿದ್ದೀನಿ. ಸ್ವೆಟರ್ಗಳಿದ್ದಾವೆ. ಇದು ಎಲ್ಲ ನಮ್ಮಮ್ಮರ ಮನೆಗೆ. ನಾನು ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಒಂದು ಫುಲ್ಲಾಮಿರೋ ಥರದ್ದು ಈ ಥರದ್ದು ತಗೊಂಡಿದ್ದೀನಿ. ಟೋಪಿ 2 in 1 ಆಗುತ್ತಲ್ಲ ಅಂತ, 2 in 1 ಥರ ಆಗುತ್ತಲ್ಲ ಅಂದ್ಬಿಟ್ಟು. ಇನ್ನು ಇವೆಲ್ಲ ಮಿಕ್ಕಿದ ಬಟ್ಟೆ ತಗೊಳ್ಳಲ್ಲ ಹಾಸ್ಪಿಟಲ್ಗೆ, ಅಲ್ಲಿ ಮನೇಲಿ ಯೂಸ್ ಮಾಡೋಕ್ಕೆ ನಮ್ಮ ಅಮ್ಮರ ಮನೆಗೆ ತಗೊತೀನಿ. ಮತ್ತೆ ಇದೊಂದು ಸ್ವಲ್ಪ ಬಟ್ಟೆ ತಗೊತೀನಿ. ಇನ್ನು ಈ ಥರ ಬಟ್ಟೆಗಳಿಗೆ ಈ ಥರ ಇರುತ್ತಲ್ಲ ಎಕ್ಸ್ಟ್ರಾ, ಅದನ್ನ ಕಟ್ ಮಾಡ್ಕೊಂಬಿಡಿ ಸ್ವಲ್ಪ. ಇದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಅದಕ್ಕೆ ಮಕ್ಕಳಿಗೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಇನ್ನು ಸ್ವಲ್ಪ ಸಾಕ್ಸು ನನಗೆ, ಮತ್ತೆ ಹ್ಯಾಂಡ್ ಗ್ಲೌಸು, ಮತ್ತೆ ಪಾಪುಗೆ ಸಾಕ್ಸ್ ಬೇಕು. ಅದೆಲ್ಲ ಅಲ್ಲೇ ತರಿಸ್ಕೊತೀನಿ ನೋಡಿಕೊಂಡು. ಇಲ್ಲ ಅಷ್ಟರಲ್ಲಿ ನಾನೇನಾದರೂ ಆಚೆ ಹೋದರೆ ತೊಗೊಂಡು ಬರ್ತೀನಿ. ಈಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ನೆಲ್ಲ ನಾವು ಅಮ್ಮರ ಮನೆಗೆ ಪ್ಯಾಕ್ ಮಾಡೋದು. ಎಲ್ಲ ಒಂದ್ ಸೆಟ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾವು ಅಮ್ಮರ ಮನೆಗೆ, ಅಲ್ಲಿ ಬೇಕಾಗುತ್ತಲ್ಲ ನನಗೆ ಅಂದ್ಬಿಟ್ಟು. ಹಾಸ್ಪಿಟಲ್ಗೆ ಹೋಗೋಕ್ಕೆಲ್ಲ ಇನ್ನೂ ಬೇಕು, ಅದಕ್ಕೆಲ್ಲ ಡ್ರೆಸ್ಗಳು ತೊಗೋಬೇಕು ನಾವು ಸ್ವಲ್ಪ. ಮಂತ್ಲಿ ನಾವು ವ್ಯಾಕ್ಸಿನ್ ಹಾಕ್ಸಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ. ಅದಲ್ಲದೆ ಇನ್ನು ನನ್ನ ಬ್ರಷು, ಕ್ರೀಮು, ಒಂದು ಸ್ವಲ್ಪ ಹತ್ತಿ ಕಾಟನ್ ಬೇಕು, ಬೊಟ್ಟು ಅಂಥವನ್ನೆಲ್ಲ ಇಲ್ಲಿ ಮುಂದೆ ಇಟ್ಕೊತೀನಿ. ಮೇಯ್ನು ಏನಂದರೆ ನಿಮ್ಮ ಹಾಸ್ಪಿಟಲ್ದು ಫೈಲ್ ತಗೊಳ್ಳೋದು ಮರಿಬೇಡಿ. ನಾನು ಅದನ್ನು ಇದ್ರ ಜೊತೆ ಇಟ್ಬಿಡ್ತೀನಿ ಈಗ ಬ್ಯಾಗ್ ತಂದ್ಬಿಟ್ಟು. ಫಸ್ಟ್ಲಿ
ನಾವು ತೊಗೊಬೇಕಾಗಿರೋದು ಫೈಲು, ನಮ್ಮ ಫೈಲ್ ಬ್ಯಾಗ್. ಅದಕ್ಕೆ ನಾನು ಈ ಬ್ಯಾಗ್ನ ಚೇಂಜೇ ಮಾಡಿಲ್ಲ. ಫೈಲು ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗಿಂದ ಏನೇನು ಫೈಲು, ಏನೇನು ಚೆಕಪ್ಪು, ಯಾವುದ್ಯಾವ್ದು ಬ್ಲಡ್ ರಿಪೋರ್ಟು ಏನಿದೆಯೋ ಪ್ರತಿಯೊಂದು ಇದರಲ್ಲಿದೆ. ಮತ್ತು ಹಾಸ್ಪಿಟಲ್ಗೂ ಬ್ಯಾಗ್ ಚೇಂಜ್ ಮಾಡ್ತಾ ಇದ್ರೆ ಮಿಸ್ ಆಗೋದು ಅಂದ್ಬಿಟ್ಟು ನಾನು ಇದು ಒಂದೇ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇದೊಂದು ಇಟ್ಕೊಂಡಿದ್ದೀನಿ. ಸೆಕೆಂಡು, ನಿಮಗೆ ಹೇಳಿರ್ತಾರಲ್ವ ಡೇಟು, ಅಷ್ಟರಲ್ಲಿ ಇದೆಲ್ಲ ಪ್ಯಾಕ್ ಮಾಡ್ಕೊಂಡಿರಬೇಕು. ಮುಂಚೆನೇ ಮಾಡ್ಕೊಳ್ಳಿ ಬೆಸ್ಟು. ಫೋನ್ನ ಚಾರ್ಜ್ ಹಾಕಿ ಇಟ್ಕೊಳ್ಳಿ, ಎಮರ್ಜೆನ್ಸಿಗೆ ಯಾವುದಕ್ಕೂ ಫೋನ್ ಚಾರ್ಜ್ ಇರಲಿ. ಮತ್ತು ನಿಮಗೆ ಕಂಫರ್ಟ್ ಆಗಿರೋ ಅಂಥ ಬಟ್ಟೆ ತೊಗೊಳ್ಳಿ. ಮತ್ತು ಪಾಪುಗೆ ಏನೇನು ಬೇಕು ಅಂತ ಯೋಚನೆ ಮಾಡಿ ಅದನ್ನು ತೊಗೊಳ್ಳಿ, ಅದನ್ನು ಪ್ಯಾಕ್ ಮಾಡ್ಕೊಳ್ಳಿ. ಇನ್ನೇನು ಸ್ವೆಟರು, ಟೋಪಿ ಅದಕ್ಕೆ ಹಾಕೋಕ್ಕೆ ಅದೆಲ್ಲ ಇನ್ನು ಹಾಸ್ಪಿಟಲಿಂದ ಏನೇನು ಪ್ರೊವೈಡ್ ಮಾಡ್ತಾರೆ ಆ ಇನ್ಫಾರ್ಮೇಷನ್ನ ಫಸ್ಟೇ ತಿಳ್ಕೊಳ್ಳಿ. ನೆಕ್ಸ್ಟು ನಿಮ್ಮ ATM ಕಾರ್ಡು ಅಮೌಂಟ್ಗೆ ಏನು ರೆಡಿ ಮಾಡ್ಕೊಂಡಿರ್ತೀರ, ಅಮೌಂಟ್ ಆದರೆ ಅಮೌಂಟು, ಮತ್ತು ATM ಕಾರ್ಡು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇರ್ತಾವೋ ಅದಕ್ಕೆ ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನು ಇನ್ಶೂರೆನ್ಸ್ ಆ ಥರ ಏನಾದರೂ ಕ್ಲೈಮ್ ಮಾಡೋದಿದ್ದರೆ ಆಫೀಸ್ ಕಡೆಯಿಂದ ಅದನ್ನು ಮುಂಚೆಗೆ ಏನು ಫಾರ್ಮ್ ಫಿಲಪ್ ಮಾಡಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಕಂಫರ್ಟ್ ಇರೋ ಅಂಥದ್ದು ಸಾಫ್ಟಾಗಿರೋ ಅಂಥ ಸ್ಲಿಪ್ಪರ್ಸ್ನ ತೊಗೊಳ್ಳಿ, ಅದು ಬೆಸ್ಟು. ಆಮೇಲೆ ನೀವು ಮುಂಚೆನೇ ಪ್ಯಾಕ್ ಮಾಡಿದರೆ ಇದು ಈ ಥರದ್ರಲ್ಲಿದೆ, ಈ ಥರದಲ್ಲಿದೆ ಅನ್ನೋದನ್ನ ಹೇಳಿಬಿಡಿ ನಿಮ್ಮ ಜೊತೆ ಇರೋರಿಗೆ, ಅದು ಬೆಸ್ಟ್ ಆಗುತ್ತೆ. ನಿಮ್ಮ ಎಮರ್ಜೆನ್ಸಿ ಇದ್ದರೆ ಅವರು ತೊಗೊಂಡು ಬರ್ತಾರೆ. ಬಿಸಿನೀರಿಗೆ ಒಂದು ಫ್ಲಾಸ್ಕ್ ಇಟ್ಕೊಂಡಿರಿ, ಬಿಸಿನೀರು ಬೇಕಾಗುತ್ತೆ ಅವಶ್ಯಕತೆಯಾಗಿ. ಅಲ್ಲೂ ಅಷ್ಟೇ ಬಿಸಿನೀರೇ ಯೂಸ್ ಮಾಡಬೇಕು. ಬಿಸಿನೀರು ಬಂದರೆ ಇದನ್ನ ಇಟ್ಕೊಳ್ಳೋಕೆ ಒಂದು ಫ್ಲಾಸ್ಕ್ ಇರಬೇಕಲ್ವ, ಅದು ಯೂಸ್ ಆಗುತ್ತೆ. 1 ಲೀಟ್ರಷ್ಟು ಇಟ್ಕೊಂಡ್ರೂ ಸಾಕು. ನಿಮ್ಗೇನಾದರೂ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ, ಬ್ಲಡ್ ಬೇಕು ಅಂತ ಹೇಳಿದ್ರೆ ಅವರು ಕೊಡೋರು ಯಾರಾದರೂ ಇದ್ದರೆ ಮುಂಚೆಗೆ ಹೇಳ್ಕೊಂಡಿರಿ. ಈ 1 ವಾರ ಎಲ್ಲೂ ಆಚೆ ದೂರ ಹೋಗ್ದಂಗೆ ಇರಪ್ಪ ಇರಿ ಅಂತ ಒಪ್ಕೊಂಡಿದ್ರೆ, ಅಥವಾ ನಿಮ್ಮ ಮನೆಯವರೇ ಯಾರಾದರೂ ಕೊಡೋಂಗಿದ್ರೆ ಅವ್ರಿಗೂ ಹೇಳ್ಕೊಂಡಿರಿ, ಮುಂಚೆನೇ ಹೇಳ್ಕೊಂಡಿದ್ರೆ ಬೆಸ್ಟ್ ಅಲ್ವಾ. ಇದಿಷ್ಟ ಆಗಿತ್ತು ಬ್ಯಾಕ್ ಪ್ಯಾಕ್ ಜೊತೆ ಒಂದು ಸ್ವಲ್ಪ ವಿಷಯನ ಹೇಳ್ಕೊಳ್ಳೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೊಂದು ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.